ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮವಂತ ಋತು ಮಾರ್ಗೇಶ್ವರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ. ಗುರುವಾಸರದಲ್ಲಿ ಇವತ್ತಿನ ತಿಥಿ ಏಕಾದಶಿ, ನಕ್ಷತ್ರೆ ಸ್ವಾತಿ ನಕ್ಷತ್ರೆ. ಗುರುವಾಸರದ ವಿಶೇಷ ಮಾರ್ಗಶಿರ ಲಕ್ಷ್ಮೀ ವ್ರತ. ಮಾರ್ಗಶಿರದಲ್ಲಿ ಸಕಲ ಇಬಿಸ್ಸ ಫಲಗಳನ್ನು ಕೊಡತಕ್ಕದ್ದು. ಹಾಗಾಗಿ ಈ ದಿವಸದ ಲಕ್ಷ್ಮಿ ಸಂಪತ್ತುಗಳನ್ನು ಕೊಡಲಿ, ವಿದ್ಯೆಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತಾ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ದಿವಸದ ಆರಂಭ ಶುಭದಾಯಕವಾಗಿರುತ್ತೆ. ಆರ್ಥಿಕ ದೃಷ್ಟಿಯಿಂದ ಭಾರಿ ಸುಧಾರಣೆಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳ ಕಲಿಕೆಗಳಲ್ಲಿ ಆಸಕ್ತಿ ಮೂಡುವಂಥದ್ದು, ಆರೋಗ್ಯ ಸುಧಾರಿಸುವಂಥದ್ದು, ಮಾನಸಿಕ ಖಿನ್ನತೆಯಿಂದ ಪಾರಾಗುವಂಥದ್ದು, ರೈತಾಪಿ ವರ್ಗದವರಿಗೆ ವಿಶೇಷ ಧನಲಾಭವಾಗಿ ಕಂಡು ಬರುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಆರ್ಥಿಕ ಧನಲಾಭ ಆಗುವಂಥದ್ದು, ವಾಹನ ಕೊಳ್ಳುವ ಅವಕಾಶ ಕೂಡ ಕಂಡು ಬರುವಂಥದ್ದು, ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡ ಕಂಡು ಬರುವಂಥದ್ದು, ಉದ್ಯೋಗದಲ್ಲಿ ಹೆಚ್ಚು ಸಂತಸ ಕೂಡ ಪಡೆಯುವಿರಿ, ವ್ಯಾಪಾರಸ್ಥರು ಬದಲಾವಣೆ ಆಗುವಂಥದ್ದು, ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಆರೋಗ್ಯ ಎಚ್ಚರಿಕೆಯಿಂದಿರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಪ್ರಮುಖ ವ್ಯಾಪಾರ ವ್ಯವಹಾರ ಗಳಿಸುವ ಅವಕಾಶ. ನಿಮ್ಮ ಕನಸುಗಳು ಕೆಲಸಗಳು ಈಡೇರುವಂತ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರದವರೆಗೆ ವರ್ತನೆಯಿಂದ ಇಷ್ಟಪಡುವಂತಹ ಕೆಲಸಗಳು ಸೂಕ್ತ ಸಲಹೆಗಳಿಂದ ಮಾಡಿದರೆ ಇಪಿಸ್ಸ ಫಲಗಳನ್ನು ಸಹ ನೋಡುವಂಥದ್ದು. ಮಿಥುನ ರಾಶಿಯವರಿಗೆ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಒಂದಿಷ್ಟು ಆಸಕ್ತಿ ಹೆಚ್ಚಾಗುವಂಥದ್ದು, ಹೊಸ ಉದ್ಯೋಗ ಅರಸಿ ಬರುವಂಥದ್ದು, ಪಾಲುದಾರಿಕೆ ವಿಚಾರದಲ್ಲಿ ಎಚ್ಚರಿಕೆಯಾಗಿರತಕ್ಕದ್ದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ದಿನಮಾನವಾಗಿರುತ್ತೆ. ನ್ಯಾಯಾಲಯ ಕೆಲಸಗಳು ನಿಮ್ಮ ಪರವಾಗುವಂಥದ್ದು, ಉದ್ಯೋಗ ಸ್ಥಳಗಳಲ್ಲಿ ಅಡೆತಡೆಗಳು ನಿವಾರಣೆ ಆಗುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಯಶಸ್ಸು ಪಡೆಯಲು ಈ ದಿವಸ ಉತ್ತಮವಾಗಿರುವಂಥದ್ದು, ಒಳ್ಳೆಯ ಸುದ್ದಿ ಕೇಳುವಂತಹ ದಿನಮಾನವಾಗಿರುತ್ತೆ. ಆಪ್ತರು ಹೆಚ್ಚಾಗಿರುವಂಥದ್ದು, ವಿವಾಹ ಪ್ರಯತ್ನದಲ್ಲಿರುವಂತವರಿಗೆ ಅಥವಾ ಇನ್ನಿತರ ಮಂಗಳ ಕಾರ್ಯಗಳ ಬಗ್ಗೆ ಈ ದಿವಸ ಭಾರಿ ಶುಭದಾಯಕವಾಗಿರುತ್ತೆ. ಆರೋಗ್ಯದ ಕಡೆ ಕೊಂಚ ಗಮನವಿರಲಿ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಒಂದಿಷ್ಟು ಕಲಿಕೆಗಳನ್ನು ಕಲಿಯುವಂಥದ್ದು, ಅನುಭವಿಗಳಿಂದ ಸಂಪೂರ್ಣ ಲಾಭ ಗಳಿಸುವಂಥದ್ದು, ಕೆಲಸಗಳಲ್ಲಿ ದಕ್ಷತೆ ಎಚ್ಚರಿಕೆಯಿಂದಿರತಕ್ಕದ್ದು. ನಿಮ್ಮ ನಡವಳಿಕೆ ಉತ್ತಮವಾಗಿರುವುದರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಭಾರಿ ಪ್ರಗತಿ, ಆರೋಗ್ಯ ಸುಧಾರಣೆ ಆಗುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಯಾವುದೇ ಕೆಲಸ ಮಾಡಲು ಇಚ್ಛಿಸಿದರೂ ಅದನ್ನು ಖಂಡಿತವಾಗಿ ನೀವು ಮಾಡಿ ಮುಗಿಸುವಂತ ಅದೃಷ್ಟ ದಿನ ಅಂತಾನೆ ಹೇಳುವಂಥದ್ದು. ನಿಮ್ಮ ಕೆಲವೊಂದಷ್ಟು ಅವಕಾಶಗಳು ನಿಮ್ಮ ಪಾಲಿಗೆ ಒದಗಿ ಬರುವಂತ ದಿನಮಾನವಾಗಿರುತ್ತೆ. ಸಂಪೂರ್ಣವಾಗಿ ಆ ಒಂದು ಅವಕಾಶಗಳನ್ನು ಬಳಸಿಕೊಂಡರೆ ನಿಮಗೆ ಒಂದಷ್ಟು ಗೌರವ, ಸ್ಥಾನ, ಅಮಾನಗಳು ಸಿಗುವಂಥದ್ದು. ಏಕಾಗ್ರತೆ ಹಾಗೂ ಶ್ರದ್ಧೆ ಎರಡೂ ನಿಮ್ಮ ಜಯದ ರಹಸ್ಯವಾಗಿರುತ್ತೆ. ಎಚ್ಚರಿಕೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಒಳಿತು.
ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ದೈವ ಬಲ ಇರೋದ್ರಿಂದ ಭಾಗ್ಯೋದಯವಾಗುವಂಥ ದಿನಮಾನ. ಇಚ್ಛಿಸಿದ ಕೆಲಸ ಕಾರ್ಯಗಳು ಸುಲಭವಾಗಿ ಜಯ ಸಾಧಿಸುವಂಥದ್ದು. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಸಿಗುವಂಥದ್ದು. ಅವಿವಾಹಿತರು ಯಾರು ಮದುವೆ ಆಗಿಲ್ಲ ಅವರಿಗೆ ವಿವಾಹ ಪ್ರಯತ್ನದಲ್ಲಿ ಒಂದಷ್ಟು ಒಳ್ಳೆ ಫಲಗಳು ನೋಡುವಂಥದ್ದು. ಆಪ್ತ ಸ್ನೇಹಿತರ ಅಥವಾ ಬಂಧುಗಳ ವಿವಾಹದಲ್ಲಿ ನೀವು ಭಾಗವಹಿಸುವಂಥದ್ದು. ಔತಣಗಳ ಊಟ ನಿಮಗೆ ದೊರಕುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ದಿವಸದ ಒಳ್ಳೆಯ ಸುದ್ದಿಗಳೊಡನೆ ಆರಂಭ. ಕೌಟುಂಬಿಕ ಕಲಹಗಳು ಬಗೆಹರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ನಿಯೋಜಿತವಾಗಿ ನಡೆಯುವಂಥದ್ದು. ಕಷ್ಟಕರ ಕೆಲಸಗಳು ಎದೆಗುಂದದೆ ಮಾಡಿ ಮುಗಿಸುವಂತ ಶುಭ ಕಾಲ. ಭೂ ಸಂಬಂಧಿತ ಸಮಸ್ಯೆಗಳು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ದೈವ ಬಲ, ದೃಢ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದಿಷ್ಟು ಬಲವಾಗಿರುತ್ತೆ. ಉತ್ಸಾಹಭರಿತವಾಗಿರುತ್ತೆ. ನಿಮ್ಮ ಕೆಲವೊಂದಷ್ಟು ಸವಾಲುಗಳನ್ನು ನೀವು ಸ್ವೀಕರಿಸುವಂತಹ ದೃಢ ದೈತ್ಯರಾಗಿರುವಂಥದ್ದು. ನೀರು, ಹಾಲು ಉತ್ಪನ್ನಗಳ ಮಾರಾಟಗಾರರಿಗೆ, ಬೇಕರಿ ಮಾರಾಟಗಾರರಿಗೆ, ದರ್ಶಿನಿ ಒಂದು ರಸ್ತೆ ಬದಿ ವ್ಯಾಪಾರಗಾರರಿಗೆ ಉತ್ತಮ ಲಾಭವನ್ನು ನೋಡುವಂಥದ್ದು. ಹೂಡಿಕೆ ಮತ್ತು ಹೆಚ್ಚು ಧನ ಲಾಭವನ್ನು ನೋಡುವಂಥದ್ದು. ಕಡಿಮೆ ಬಂಡವಾಳ, ಹೆಚ್ಚಿನ ಧನ ಲಾಭವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಪರಿಚಿತ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುವ ಸಂದರ್ಭಗಳಿರುತ್ತೆ. ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಗೌಪ್ಯತೆಯನ್ನು ಕಾಪಾಡುವಂಥದ್ದು. ಸಂಗಾತಿಯೊಂದಿಗೆ ಉತ್ತಮವಾದಂತಹ ಮಾತುಕತೆಗಳ ಮೂಲಕ, ನಿಮ್ಮ ಕುಟುಂಬದವರ ಸದಸ್ಯರ ಹಿರಿಯರ ಮಾತುಕತೆಗಳ ಮೂಲಕ ವ್ಯವಹಾರವನ್ನು ಮಾಡೋದು ಒಳಿತು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಹೊಸ ಮನೆ ಖರೀದಿಸುವವರಿಗೆ ಆಲೋಚಿಸಿ ಎಚ್ಚರಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಮಾಡೋದು ಒಳಿತು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೋಪ ಸ್ವಭಾವ ಹೆಚ್ಚಾಗುವಂಥದ್ದು. ಜೊತೆಗೆ ನಿಮ್ಮ ಕೋಪದಿಂದ ಆಗುವ ನೋವುಗಳನ್ನು ನೀವೇ ಅನುಭವಿಸುವಂಥದ್ದು. ಆಪ್ತ ಸ್ನೇಹಿತರಲ್ಲಿ ಮೋಸಕ್ಕೆ ಗುರಿಯಾಗುವಂಥದ್ದು. ಯಾರನ್ನು ಯಾವುದೇ ಕಾರಣಕ್ಕೂ ಬೇಗನೆ ನಂಬುವುದು ಒಳಿತಲ್ಲ. ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಅಲ್ಪ ಮತ್ತೆ ಅತಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.